ಕರ್ಮ ರಿಟರ್ನ್ ಅಂತ. ಕರ್ಮ ಇವರು ಆಲ್ರೆಡಿ ಒಳಗೆ ಇದೆ, ಇವ್ರದ್ದು ಒಳಗೆ ಕೊಡ ತುಂಬಬೇಕು, ಕಾಯ್ತಾ ಇರ್ತದೆ. ಕೊಡ ತುಂಬಿದಾಗ 100% ಹೊಡಿತದೆ. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಯಾವುದು ತಪ್ಪು ನನ್ನ ಕೈಲಾಗಿದೆ ಗೊತ್ತಿಲ್ಲಮ್ಮ, ಇಷ್ಟೆಲ್ಲ ಅನ್ಭವಿಸ್ತೀನಿ ಅಂದರೆ ಎಲ್ಲೋ ನನ್ನದು ಕರ್ಮಗಳು ಅನ್ಭವಿಸ್ತೀನಿ. ಅದಕ್ಕೆ ಅವ್ರು ಏನು ತಡೀತೀರಿ ನೀವು? ಹೌದು, ತಡಿಬೇಕು. ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್. ನಾನು ನಿಮಗೆ ಫಸ್ಟ್ ಟೈಮ್ ಮೆಸೇಜ್ ಹಾಕಿದೆ. ಕಾರಣ ಸರ್, ಒಂದು ಸ್ಟೋರಿಯಲ್ಲಿ ಅಲ್ಲೊಬ್ಬಳು ನರ್ಸ್ ಇದ್ಲು, ನನ್ನದು ವಾಟರ್ ತುಂಬಿಕೊಂಡಿದೆ, ಈ ಥರ ಇದಾಗಿದೆ, ಅಣ್ಣ ನಿಮ್ಮ ಜೊತೆಗೆ ಉಪೇಂದ್ರ ಜೊತೆಗೆ ಇದ್ದಾರಲ್ಲ ಅವರು ಇಲ್ಲೇ ಅಡ್ಮಿಟ್ ಆಗಿದ್ದು, ಇಲ್ಲಿ ಈ ಹಾಸ್ಪಿಟ್ಲಲ್ಲಿ. ಅವರು ಪಾಪ ಒದ್ದಾಡ್ಬಿಟ್ರು ಜೀವನದಲ್ಲಿ. ಅಣ್ಣ ಮುರಳಿ ಮೋಹನ್ ನಿಮ್ಮ ನೆನಪಾಗೋಯ್ತು. ನಿಮ್ಮ ನೆನಪು ನನಗೆ ಯಾವಾಗಲೇ ಆಗಿದ್ದು. ಯಾಕಂದ್ರೆ ನಾನು ನಿಮ್ಮನ್ನು ತುಂಬ ಫಾಲೋ ಮಾಡ್ತಿದ್ದೀನಿ, ನಿಮ್ಮ ಎಲ್ಲ ವಿಡಿಯೋ ನನಗೆ ತುಂಬ ಇಷ್ಟ ಆದ. ಕೆಲವು ಎಲ್ಲ ವಿಡಿಯೋ ಬೇಕಾದ್ರೆ ಹೇಳ್ತೀನಿ, ಆ ಥರ ನೋಡಿದವನು. ಅವಳು ನಂಬರ್ ಕೊಟ್ಟರು, ನಾನು ಫೋನ್ ಮಾಡಿದೆ ವಿನಯ್ ಡಾಕ್ಟ್ರಿಗೆ. ನಾನು ಏನಕ್ಕೆ ಫೋನ್ ಮಾಡಿ, ವಿನಯ್ ಡಾಕ್ಟ್ರಿಂದ ಸಾರಿ ಅಲ್ಲಿಂದ ಮುರಳಿ ಮೋಹನಿಗೆ ಫೋನ್ ಮಾಡಿ, ನಮ್ಮ ಆತ್ಮೀಯ. ಒನ್ ಟೈಮ್ ನಾವು ಉಪ್ಪಿ ಓಮ್ ಟೈಮ್ ನಾನು ಉಪ್ಪಿ ಎಲ್ಲ ಜೊತೆಗಿದ್ದಾಗ ಇವ್ರದ್ದು ಯಾವ್ದು ಪಾಪ ಸ್ಟೈಲ್, ಇವ್ರಿಗೂ ಬದುಕೋಕೆ ಗೊತ್ತಿಲ್ಲ. ಸೇಮ್ ನಮ್ಮ ಥರ, ಸೇಮ್ ಟು ಸೇಮ್ ನಮ್ಮ ಥರ. ಬೆಳೆಕಾಳು ಬೇಯಿಸ್ಕೋಬೇಕು ಅಂತಾರಲ್ಲ, ಟೈಮ್ ಬಂದಾಗ ನಮ್ಮನ್ನು ನಾವು ಬೆಳೆಸ್ಕೋಬೇಕು. ಯಾವಾಗ ಬೆಳೆಯೋದು ನೋಡೋಣ. ಅವತ್ತು ನಮ್ದು ಏನಿದೆ ಅದನ್ನು ನಾವು ಕ್ಲೀನಾಗಿ ಮಾಡ್ಕೊಬಿಡ್ಬೇಕು. ಇರಲಿ ಫಸ್ಟ್ ಇವನು ಬೆಳೀಲಿ, ಆಮೇಲೆ ನಾವು ಬೆಳಿತೀವಿ ಅಂದರೆ ಮುರಳಿ ಮೋಹನ್ಗೆ ಅದಕ್ಕೆ ಲೈಫ್ ನಂದು ಸೇಮ್. ಸೊ ಮುರಳಿ ಮೋಹನರ ಫಿಲಾಸಫಿ ತಪ್ಪ? ಒಂದು ರೀತಿ ತಪ್ಪು. ಅದಕ್ಕೆ ಸತ್ತಿದ್ದವರು. ಅದಕ್ಕೆ ಇವತ್ತು ನನ್ನ ಫ್ಯಾಮಿಲಿಗಳು ಎಷ್ಟು ಹೇಳ್ತೀವಿ, ಇವತ್ತು ನನ್ನ ಫ್ಯಾಮಿಲಿಗಳು ಕಷ್ಟಕ್ಕೆ ಬರೋ ಕಾರಣ ನನ್ನ ಈ ಬ್ಯಾಡ್ಗಳು ಹಾಬಿ. ಸೊ ಮನುಷ್ಯನಿಗೆ ಸ್ವಾರ್ಥ ಇರಬೇಕು. ಸ್ವಾರ್ಥ ಅಲ್ಲ ಸರ್, ನಾನು ಬೆಳಿಬೇಕು, ನಾವು ಬೆಳಿಬೇಕು. ನಮ್ಗೆ ಹೆಂಡತಿ ಬರ್ತಾಳಲ್ವ, ನಾಳೆ ಒಂದು ದಿನ ಇದೆ ಅಲ್ವಾ, ಹೆಂಗೆ ಸರ್ ಯಾವಾಗ ಅವಕಾಶ ಬಂದಿದ್ದು ಬದುಕಕ್ಕೆ? ನಿಮ್ಮ ಅವಕಾಶ ಬಂದಾಗ ಇಲ್ಲ ನಾಳೆ ನೋಡ್ತೀನಿ, ಇಲ್ಲ ಸರ್. ಅದು ನಾನು ಆಧ್ಯಾತ್ಮ ಅಂದರೆ ಬೇರೆ, ಅವ್ರಿಗೂ ನನಗೇನಕ್ಕೆ ಇಷ್ಟ ಆಯ್ತು, ನಾನು ಆಧ್ಯಾತ್ಮದಲ್ಲಿದ್ದೀನಿ. ಭಾಳ ನನಗೆ ಅರ್ಥ ಆಗುತ್ತೆ. ಮನಸ್ಸು ಹೇಳ್ತದೆ ನೀನು ತಪ್ಪು ಮಾಡ್ತಿದ್ಯಾ. ನಾನು ಅದಕ್ಕೆ ಹೇಳೋದು, ನನಗೆ ದೇವರ ಮೇಲೆ ಭರವಸೆ, ನನ್ನ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭರವಸೆ ಇಲ್ಲ. ನಮ್ಮ ಶ್ರೀಕೃಷ್ಣ ಇದ್ದಾನೆ, ನಾನು ದೇವರ ಮುಂದೆ ದೇವರಾಗೆ ಏನು ಇದಾಗೋಗಿ ನಾನು ಬದುಕೋದಿಲ್ಲ. ಎಲ್ಲದಕ್ಕೂ ಹಿಂದೆಯಿಂದ ನನಗೆ ಸಾಕ್ಷಿಗಳಿದೆ, ದೇವ್ರ ಜೊತೆ ಹೇಗೆ ನಾನು ನಂಟು ಬೆಳೆಸ್ಕೊಂಡಿದ್ದೀನಿ ಅಂತ. ಆ ಥರನೇ ಬದುಕಬೇಕು. ಬೇಡ ಇನ್ನೊಬ್ಬರಿಗೆ ಪ್ಲ್ಯಾನ್ ಮಾಡ್ಕೊಂಡೋಗಿ ಮಾತಾಡಿ ನಾಳೆ ನಾನು ಬೆಳಿಬೇಕು, ರಾತ್ರಿ ಕೂತ್ಕೊಂಡು ಸ್ಕೆಚ್ ಹಾಕ್ಬೇಕು, ನಾನು ಏನು ಮಾತಾಡಲಿ, ಇಂಥವ್ರ ಮನೆಗೆ ಹೋದರೆ ನಾನು ಏನು ಮಾಡಬೇಕು, ನನ್ನನ್ನು ಫೋಕಸ್ ನಾನು ಹೆಂಗೆ ಮಾಡಬೇಕು, ಅವ್ರ ಮುಂದೆ ನಾನು ಹೇಗೆ ಪ್ರಮೋಟ್ ಮಾಡಬೇಕು ನನ್ನನ್ನು, ಹೀಗೆ ಹಿಂಗೆ ಕೂತ್ಕೊಳ್ಳೋದು ಏನದು, ಹಿಂಗೆ ಅವ್ರ ಸ್ಟೈಲ್ ಅದು. ಜನರಿಗೆ ನಾನೊಬ್ಬ ನಟ ಕಾಣಬೇಕು, ನಾನೊಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ ಹಿಂಗಿದ್ದೀನಿ ಅಂತ ಕೆಲವರು ತೋರಿಸ್ತಾರೆ. ನಾನು ಹೇಳೋದು, ನಾನೊಬ್ಬ ನಟ, ಕ್ಯಾಮ್ರಾ ಯಾವಾಗ ಬರ್ತದಲ್ಲ ಸಿನಿಮಾದು ಅವಾಗ ಮಾತ್ರ ನಟ ಆಗೋದು ನಾನು. ಅದು ಡೈರೆಕ್ಟ್ರ್ ಇರಬೇಕು, ಹೇಳ್ಬೇಕು ಹಿಂಗೆ ನೀವು ಮಾಡ್ಬೇಕು ಸರ್ ಅಂದರೆ ರೆಡಿ. ಅವರೆಲ್ಲ ನಮ್ಮ ನಟ ಮಾಡೋದು, ನಮಗೆ ನಾವು ನಟ ಮಾಡೋದು ಇನ್ನೊಂದಿದೆ, ಅದು ಈ ಬಿಸ್ನೆಸ್. ನಮ್ಮನ್ನು ಹೇಗೆ ಬೆಳೆಸ್ಕೊಳ್ಳೋದು, ಇಮೇಜ್ ಹೆಂಗೆ ಮೇಂಟೈನ್ ಮಾಡೋದು ಹೇಗೆ, ದುಡ್ಡಿನಲ್ಲಿ ಕೂಡಿಡಬೇಕು, ದುಡ್ಡು ಮಾಡೋದು ಹೇಗೆ, ಇನ್ನೊಬ್ಬ ಸಾಯ್ತು ನನಗೇನಾಗಬೇಕು, ಅವ್ನು ಹಣೆ ಬರೋ, ಇದು ಥಿಂಕಿಂಗ್. ನಮ್ಮ ಮುಳುಗೋಗ್ತದೆ, ನನಗೇನಾಗಬೇಕು. ಎಷ್ಟೋ ಜನ ನಿರ್ಮಾಪಕರ ಮನೆ ಮುಳುಗ್ಬಿಟ್ಟಿದೆ, ಬೀದಿಗೆ ಬಂದುಬಿಟ್ಟಿದ್ದಾರೆ. ಬೀದಿಗೆ ಹೆಂಡತಿ ಮಕ್ಕಳು ಬೇಕಾದ್ರೆ ಚೆಕ್ ಮಾಡಿ ತಾಡಿ ಒಡವೆ ಎಲ್ಲ ಮಾಡಿಬಿಟ್ಟು ಬೆಂಗಳೂರು ಓಡಾಡಿದವರು. ಆ ಮಕ್ಕಳು ಬಸ್ಸು BTS ಬಸ್ ನಿಂತರು. ನನ್ನ ಮನಸ್ಸಂತು ಆವಾಗ ಇವರು ನಾವು ಹೀರಾದ್ರೂ ಒಬ್ಬರ ಮನೆ ಮುರಿದು ನಾನು ಹೀರಾಗೋದು ಬೇಡ, ನನಗೆ ಬೇಡವೇ ಬೇಡ, ಬದುಕು ಅವ್ರನ್ನ ಸಾಯಿಸ್ಬಿಟ್ಟು ನಾನು ಏನಕ್ಕೆ ಬದುಕಬೇಕು. ಒಂದಿನ ನನ್ನ ಹೆಂಡತಿ ಮಕ್ಕಳಿಗೆ ಆದರೆ ನಾನು ಜೀವಂತಿದ್ದಾಗ ನೋಡೋಕೆ ದೇವ್ರು ಕೊಡ್ತಾನೆ ಅವಕಾಶ. ನೋಡು ನೀನು ಈಗ ನಿನ್ನ ಮಕ್ಕಳು ಹೆಂಡ್ತಿನ. ಅದೇ ಇವತ್ತು ನನ್ನ ಹೆಂಡತಿ ಮಕ್ಕಳು ಈ ಥರ ಕಷ್ಟ ಸ್ಥಿತಿಲಿದ್ರು ಕೂಡ ನೋಡು ನಾನು ಬಿಟ್ಕೊಟ್ಟಿಲ್ಲ ನಿನ್ನ, ನೋಡು ಬಂದ್ರ ಹೀರೋ. ಏನು ಸಂಬಂಧ ನಿಮಗೆ ಯಶ್ ಅವರು, ಇಷ್ಟು ದೊಡ್ಡ ಅಮೌಂಟ್ ನಿಮ್ಮ ಫ್ಯಾಮಿಲಿಯವ್ರು ಯಾರು ಕೊಡಿರಿ, ಯಾರು ಕೊಡ್ತಾರೆ ನೋಡೋಣ. ಕೊಟ್ಟರಲ್ಲ ಯಶ್ ಅವರು, ದಿನೇ ಧ್ರುವರು ಭರವಸೆ ಕೊಟ್ಟು ನಿಂತರಲ್ಲ. ನನಗೆ ಅವ್ರಿಗೆ ನಾನು ಫಿಲ್ಮೇ ಮಾಡಿಲ್ಲ ಅವ್ರ ಜೊತೆಗೆ. ಮತ್ತು ದೇವರು ಅಷ್ಟು ತೋರಿಸ್ಕೊಡೋದು, ನೀನು ಸತ್ಯವಾಗಿರು, ಸರಿಯಾಗಿರು, ನಿನ್ನನ್ನು ಗೆಲ್ಸೋಕ್ಕೆ ಇನ್ನೊಬ್ಬ ಬರ್ತಾನೆ. ಅದು ನಿನ್ನ ಒಳಗಡೆ ಇರೋ ಸತ್ಯತನ ಇರಬೇಕು. ಇದು ಆಧ್ಯಾತ್ಮ. ಅಂದರೆ ಆಧ್ಯಾತ್ಮ ಬರೇ ನನ್ನಲ್ಲಿ ನಾನು ಕನೆಕ್ಟ್ ಮಾಡ್ತಾಯಿರಲಿಲ್ಲ. ನಾನು ಒಂದು ಸರಿ ದೇವ್ರ ಹತ್ರ, ಅಂದರೆ ನನ್ನ ಆತ್ಮ, ದೇವರು ಎಂಬುದು ನಮ್ಮ ಆತ್ಮನೇ ಇದೆ. ನಮ್ಮ ಆತ್ಮದಲ್ಲೇ ದೇವರು ಇರು ಸರ್. ನಮಗೆ ಏನು ಸಿಮ್ ಹಾಕಿ ಕಳಿಸಿದ್ರು.
ದೇವರು ಅಲ್ಲೆಲ್ಲ ಇದ್ದಾರೇನೋ, ನಮ್ಮಲ್ಲೇ ಇರೋದು. ಪ್ರತಿ ಜನರಲ್ಲೂ ದೇವರು, ಪ್ರತಿ ಜನ ಪ್ರೀತಿಸ್ತಿದ್ದಾರೆ. ಇಷ್ಟು ಅಮೌಂಟ್ ಆಗ್ತಾರಲ್ಲ ಅದು ಅದು ದೇವರು ಕೊಡುವಂಥ ಒಂದು ಬೇಡ, ದೇವರು ಕೊಡುವಂಥ ಒಂದು ನನಗೆ ಭರವಸೆ. ಹೀಗಿರಬೇಕು. ದೇವಸ್ಥಾನಕ್ಕೆ ಹೋಗ್ತೀನಿ, ಜನರನ್ನು ಕೆಟ್ಟದ್ದು ಬಯಸ್ತೀನಿ ಅಲ್ಲ. ದೇವಸ್ಥಾನ ಹೋದಿದ್ರು ಪರವಾಗಿಲ್ಲ, ಜನರನ್ನು ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು. ಯಾರು ಕೈ ಹಿಡಿತಾರೆ ಗೊತ್ತಿದೆ ಯಾವ ಟೈಮಲ್ಲಿ. ಸರ್, ಒಂದು ನನ್ನ ಜೀವನದ ಪಾಲಿಸಿ, ಇನ್ನೊಬ್ಬರನ್ನು ಮುಳುಗಿಸಿ ನನ್ನ ಮೇಲೆ ಬರೋದಿಲ್ಲ, ಬರಲೂಬಾರ್ದು. ನನಗೆ ಇಷ್ಟ ಇಲ್ಲ. ಏನಕ್ಕೆಂದರೆ ನಾಳೆ ನನ್ನ ಕಣ್ಣು ಮುಂದೆ ಹೆಂಡತಿ ಮಕ್ಕಳಿಗೆ ಏನಾದ್ರು ಆದರೆ ನಾನೇ ನೋಡಿ ಕೊರಗುತ್ತೆ, ನಾನೇ ಸಾಯೋದವಾಗ. ಈ ಸಾವಿಗಿಂತ ದೊಡ್ಡ ಕೆಟ್ಟ ಸಾವು ಅದು. ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಏನಕ್ಕೆ ಆಗುತ್ತೆ ಅದು? ನಾವು ಬೇರೆಯವರಿಗೆ ಅನ್ಯಾಯ ಮಾಡಿರ್ತೀವಲ್ಲ. ನಾನು ಅದನ್ನು ಕೆಲವು ಕಡೆ ಹೇಳಿದ್ದೀನಿ, ನಿರ್ಮಾಪಕರು ಪಾಪ ಆಸೆ ಇಟ್ಕೊಂಡು ಬಂದಿರ್ತಾರೆ, ಸ್ವಲ್ಪ ದುಡ್ಡು ಬರ್ಬೋದು, ನಮಗೆಲ್ಲ ದುಡ್ಡು ಕೊಡ್ತಾರೆ ರೀ. ನಮ್ಮ ಕೆಲಸ ಅಂತ ಕೈ ತೊಳ್ಕೊಂಡು ಬಂದುಬಿಡ್ತೀವಿ. ಥಿಯೇಟ್ರು ಹೋಗಿ ಓಡಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಿ ಅದು ಸಾಗಿ ಬುಸ್ಕಂದ್ರೆ ಮುಳುಗೋಗ್ಬಿಟ್ರೆ ಪ್ರೊಡ್ಯೂಸರು ಎಲ್ಲ ಎಲ್ಲೆಲ್ಲಿ ಸಾಲ ಮಾಡಿರ್ತಾರಲ್ಲ ಬಡ್ಡಿಗೆ ಕಾಸ್ಟ್ಲಿ, ಎಲ್ಲ ದೊಡ್ಡ ದೊಡ್ಡ ಬಡ್ಡಿ ತೊಗೊಂಡಿರೋದು. ಎಷ್ಟು ಪರ್ಸೆಂಟ್ ದೇವರ ಬಲ್ಲ. ಅವ್ರು ಮಚ್ಚಿಟ್ಕೊಂಡು ಮನೆ ಬರ್ತಾರೆ, ಮನೆ ಇಡೋ ಅಡವಿಟ್ಟಿದ್ದೀನಿ ನೀನು ಪೇಪರ್ ನಡಿ ನೀನು ಕಟ್ ಮಾಡಿದ್ರೆ ಬಾಡಿಗೆ ಮನೆ ಇರ್ತಾರೆ. ಹೇಗಿರ್ಬೋದು ರೀ? ನಾವೆಲ್ಲ ಒಂಥರ ಇದು ಶಾಪ ನಮಗೆ. ಮೂಲ ಯಾವ ತಮ್ಮದು? ಉಡುಪಿಯಲ್ಲಿ ಇದ್ದೀನಿ ನಾವು. ಉಡುಪಿಯಲ್ಲಿ ಜ್ಯುವೆಲರಿ ಬಿಸ್ನೆಸ್ ನಮ್ಮ ಫ್ಯಾಮಿಲಿ. ಒಂದು ಟೈಮಲ್ಲಿ ಕರ್ನಾಟಕಕ್ಕೆ ಭಾಳ ಫೇಮಸ್ಸು. ಏನು ತಿಂಗಳಿಗೆ EMI ಸ್ಕೀಮ್ ಕಟ್ತಾರಲ್ಲ ಚಿನ್ನದು, ಮೊದಲು ಮಾಡಿದರು ನಮ್ಮ ತಾತ. ಚಿನ್ನವನ್ನು ಉಳಿಸಿ ತಿಂಗಳಿಗೆ 50 ರೂಪಾಯಿ 100 ರೂಪಾಯಿ ಕಂತು ಕಟ್ಟೋದು 12 ತಿಂಗಳಿಗೆ 1200 ರೂಪಾಯಿ. 4 ಗ್ರಾಮ್ ಚಿನ್ನ ಬರ್ತಾಯಿತ್ತು. ನಾನು ಚಿನ್ನದ ಗಡಿಯಲ್ಲಿದ್ದಾಗ ನಾನು 40 ವರ್ಷದಿಂದ ಇಲ್ಲ 30 ಇಂಡಸ್ಟ್ರಿ ಒಂದು 30 ವರ್ಷ ಆಯಿತು. 35 ವರ್ಷದ ಹಿಂದಿನ ಬಿಲ್ ತೆಗೆದ್ರೆ ಗೊತ್ತಾಗುತ್ತೆ. 200 ರೂಪಾಯಿ ಇತ್ತು ಗ್ರಾಮಿಗೆ. ಜ್ಯುವೆಲ್ರಿ ಬಿಸ್ನೆಸ್ ನಿಮ್ಮದು? ಜ್ಯುವೆಲರಿ ಅಂದರೆ ಚಿನ್ನದ ಕೆಲಸ ಮಾಡೋರಲ್ಲ, ಶೋರೂಮ್ಗಳು. ಗೊತ್ತಾಯ್ತು. ಇವತ್ತಿನ ದೊಡ್ಡ ದೊಡ್ಡ ಶೋರೂಮ್ಗಳಿದಾವಲ್ಲ, ಇವತ್ತು ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಶೋರೂಮ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ನನ್ನ ಫ್ಯಾಮಿಲಿ ಹೇಳಿರೋದು. ನಂಜಲ್ಲಿ ಕೂಡ ಫೋನ್ ಮಾಡಿದರು, ಏನಕ್ಕೆ ಮಾಡಿದರು? ನಾನು ಜ್ಯುವೆಲರಿ ಶಾಪಿನವನು, ನನ್ನ ಫ್ಯಾಮಿಲಿ. ಅವ್ರು ಮಾಡಬೇಕಾದ್ರೆ ಹರೀಶ್ ರಾಯ್ ಅಮೌಂಟ್ ಕೊಟ್ಟು ಕಳಿಸಿದ್ರು ಪಾಪ. ಏನಕ್ಕೆ? ನಮ್ಮ ತಾತ ಎಲ್ಲ ಗೊತ್ತು. ಅವ್ರು ಹೇಳ್ತಾರೆ, ನಿಮ್ಮ ಅಜ್ಜ ನಮಗೆಲ್ಲ ಗುರುಗಳವರೆಲ್ಲ, ಹೆಂಗೆ ಚಿನ್ನದ ಅಂಗಡಿಯಲ್ಲಿ ನಾವು ಬದುಕಬೇಕು. ಏನು ನಿಮ್ಮ ತಾತ ಹೆಸರು? GA ಆಚಾರ್ಯ ಉಡುಪಿಯಲ್ಲಿ. ತಾಯಿ ತಂದೆ ಅಲ್ಲ. ಹಾಗೆ ನನ್ನ ಮಾವನ ಅಂಗಡಿಯಲ್ಲಿ ನಾನು ಕೆಲಸಕ್ಕೆ ಹೋಗಿದ್ದೆ. ನನ್ನ ಸ್ವಂತ ಚಿನ್ನ ಅಂಗಡಿ ಇರಲಿಲ್ಲ. ಓದಿದ್ದು ಉಡುಪಿಯಲ್ಲೇ. ಏನು 10th ಆಗಿ ಫಸ್ಟ್ PUC ಕಾಲಿಟ್ಟಿದ್ವಿ. ಸುಮ್ಮನೆ ಸ್ಟೈಲ್ಗಳು ಸ್ಟಾರ್ಟ್ ಆದ. ಬೈಕು, ಕೂದಲೆಲ್ಲ ಮಿಥುನ್ ಚಕ್ರವರ್ತಿ ಫಸ್ಟ್ ಬಸ್ಸು, ಆಮೇಲೆ ಸಂಜು ಬಾಬಾ. ನಮಗೆ ಹುಚ್ಚು ಅಭಿಮಾನ ಸಂಜಯ್ ದತ್ ಅವ್ರ ಬಗ್ಗೆ. ಈ ಅವ್ರದ್ದು ಸ್ಟೈಲಲ್ಲಿ ಇತ್ತಲ್ಲ ಆ ಥರ ಕೂದಲು ಬಿಡ್ಕೊಂಡು, ಅದು ಯಾವ ಹುಚ್ಚಿರ್ತದೆ, ಸ್ಟೈಲ್ ಚೇಂಜ್ ಆಯ್ತಲ್ಲ ಸ್ವಲ್ಪ. ಎಲ್ಲರಿಗೂ ನಮ್ಮ ಮೇಲೆ ಕೋಪಗಳು, ಏನು ಇವನು ಈ ಥರ ಗಲಾಟೆಗಳು ಸ್ಟಾರ್ಟ್ ಆವಾಗ. ಓದೋಕ್ಕೆ ಏನು ಹೊಡೆದಾಟ ಬಡ್ದಾಟ, ವಯಸ್ಸಲ್ವ ಸ್ಟಾರ್ಟ್ ಆಗೋಯ್ತು. ನಾವು ಬಿಡೋದಿಲ್ಲ ಅಂತ ನಾವು ಕೂಡ ಹೋರಾಡಬೇಕು. ಏನಾಗ್ತದೆ? ಯಾರವರು? ಅವನು ಮನುಷ್ಯನೇ, ನಾನು ಮನುಷ್ಯನೇ ನೋಡು ಅಂತ ಅದೊಂದು ಹುಚ್ಚು ಕಲ್ಪನೆ. ಹಂಗೆ ಹೊರಟಾಗಿ ಕೇಸ್ಗಳೆಲ್ಲ ಆಗೋಯ್ತು. ಎಲ್ಲಿವರೆಗೂ ಹೋಯ್ತು ನಮಗೆ ಗೊತ್ತಿಲ್ಲ. ಅಂದರೆ ಆ ರೀತಿ ಜೀವನ. ಬಟ್ ನಾನು ಎಲ್ಲೂ ಕೂಡ ನಮ್ಮ ರೌಡಿಸಮ್ ಅಲ್ಲ. ನಮಗೇನಾದ್ರು ತೊಂದರೆ ಆದರೆ ನಾವು ಬಿಡೋದಿಲ್ಲ. ಅದು ದಕ್ಷಿಣ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೆ ಕಡಿಮೆ ಅಲ್ಲಿ ಡಾನಿಸಮ್ ಕಮ್ಮಿ, ರೌಡಿಗಳು ಕಮ್ಮಿ. ಇದೇ ಈಗ ಏನಾದರೂ ಸೇನೆಗೇನೆ ಅದು ಇರ್ಬೋದು. ರೌಡಿ ಗಿಡಿ ಅಂದರೆ ಪ್ರತಿಯೊಬ್ಬರು ರೌಡಿ ಆಗ್ಬಿಡೋದು. ಎಂತ ಅದೇನೆಂತ ನಾವೇನು ಕಮ್ಮಿ ಬಿಡೋದಿಲ್ಲ ನಮಗೆ. ಅದೇ ನೀವು ಸ್ಮೂತಿಗೆ ಹೋದರೆ ಬೇರೆಯೇ ಅವರ ಮೆಂಟಾಲಿಟಿ. ಈ ಮಣ್ಣಿನ ಮಹಿಮೆ ಹೇಗಿರ್ತದೆ, ಒಂದೊಂದು ಊರಲ್ಲಿ ಒಂದೊಂದು ಥರ. ಕೊಡಗಿಗೆ ಹೋಗಿ ಅವ್ರು ಬೇರೆಯೇ. ಯಾವಾಗ ಫೈರ್ ಆಗುತ್ತೆ ಎಲ್ಲಾಗುತ್ತೆ ತಿಳಿಸೋದಿಲ್ಲ. ತಲೆ ಕೆಟ್ಟರೆ ಸಿಕ್ಕಾಬೇಡ ಕಂಟ್ರೋಲ್ ಇರ್ತಾರೆ ಅವರು. ತಲೆ ಕೆಟ್ಟು ಹಾಳಾಗೋದ್ರಿಂದ ಸೇಮ್ ಈ ಮದಗಜ ಬಂದಾಗೆ. ಪಾಪ ಅದು ಆನೆಗಳು ಯಾವಾಗ ಮದಗಡ್ತದೆ ಜೊತೆಲಿ ಇದ್ದರೆ ನೋಡಿ ಸಾಯಿಸುತ್ತೆ. ಅದು ಗೊತ್ತಿಲ್ಲ, ನಮ್ಮ ಮಾವುತನೇ ನೋಡಿ ಸಾಯಿಸುತ್ತೆ. ಅವುಗಳಿಗೆ ನೆನಪಾಗುತ್ತೆ ಮಾವುತ ಹೊಡೆದಿದ್ದು ಆವಾಗ. ಹಂಗೆ ಕೆಲವು ಮಣ್ಣಿನ ಮೈ ಮೇಲೆ ಇದು ನಡೀತದೆ. ಆ ಜನರು ಹಾಗೆ ಇರ್ತಾರೆ. ಎಷ್ಟು ಜನ ಮಕ್ಕಳು ನಿಮ್ಮ ಕಡೆ? ನೀವು? ನಮಗೆ ಒಬ್ಬ ಅಣ್ಣ,
ಒಂದು ಅಕ್ಕ ಒಂದು ತಂಗಿ. ಇದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ರೋಷ ಜಾಸ್ತಿ. ಬಾಂಬೆಗೆ ಓಡೋಗಿದ್ದೆ. ಬಾಂಬೆಗೆ ಅದೇ 10th ಆಗಿ ಫಸ್ಟ್ ಸುಮ್ಮನೆ ಇದಾಗಿದ್ದು, ಸೀದಾ ಬಾಂಬೆ ಎಸ್ಕೇಪ್ ಓಡೋಗಿದ್ದು. ತಂದೆ ಹೊಡಿತಾರೆ ಸಿಕ್ಕಾಪಟ್ಟೆ. ನಾವು ಅಷ್ಟೇ ಪೋಲಿಯವ್ರು ಆಯಿತಾ. ಪೋಲಿ ಕೆಲಸ ಮಾಡ್ಕೊಬರೋದು, ಕೆರೆಗಳಲ್ಲಿ ಈಜಕ್ಕೆ ಹೋಗೋದು, ಯಾವುದೋ ಕೆಲಸ ಸಪೋರ್ಟ್ ಏನೂ ಇರೋದಿಲ್ಲ. ತೆಂಗಿನಕಾಯಿ ಒಂದನ್ನು ಹಿಂಗೆ ಸಿಕ್ಸ್ಕೊಂಡು ಗೋಡ್ ತೆಂಗಿನಕಾಯಿ ಬರ್ತದೆ, ಮುಳುಗೋದಿಲ್ಲ. ಹಿಂಗೆ ನೀರು ಹರಿಯುವ ಕೆರೆ ಅದು. ಗೊತ್ತಿಲ್ಲ ನಮಗೆ ಸಾವು ಏನದು ಗೊತ್ತಿಲ್ಲ, ಭಯನೇ ಇಲ್ಲ. ಗೊತ್ತುಪಡಿಸ್ಬೇಕು. ಹೊಡಿತಕ್ಕಂದ್ರೆ ದಪ್ಪಾಗ ಹೊಡೆದು ಹೇಳ್ತೀನಿ ಚಿಕ್ಕದಿಂದ. ನಾನು ಮಾಡ್ತಿದ್ದು ಪೋಲಿ ಅಂತ ನನಗೆ ಗೊತ್ತಿಲ್ಲ. ಏನು ಕೊಡ್ತಾನೆ ಇವನು ಎಲ್ಲದಕ್ಕೂ ಗ್ರಜ್ಜು. ಆಮೇಲೆ ಈ ಅವ್ರು ಹೊಡೆದು ನಾನು ರಫ್ ಮಾಡಿಬಿಟ್ರು. ಈ ರಫ್ ನಾನು ಹೊರಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ತಿಂದಿದ್ದೀನಿ ಏಟಿಷ್ಟು. ನೀವೇನು ತಿಂದರೆ ಬೇರೆ ಓಡಾಟ ಮಾಡುವ ಒಂದು ರೀತಿಗೆ ಅದು ಆ ಧೈರ್ಯ ತುಂಬಕ್ಕೆ ನಮ್ಮ ತಂದೆನೇ ಕಾರಣ. ಇವತ್ತು ನಾನು ಇಂಡಸ್ಟ್ರಿ ಬರೋಕ್ಕೂ ಅವಳೇ ಕಾರಣ. ಅಂದರೆ ದೇವಿ ಎಂಬುದು ಉಂಟಲ್ಲ, ಒಬ್ಬನೇ ಬಂದವ ನಾನು ಬೆಂಗಳೂರಿಗೆ ಆವಾಗ 94ರಲ್ಲಿ. ಆಮೇಲೆ ಬೆಂಗಳೂರಿಗೆ ಹೇಗೆ ಬಂದರೆ, ಈ ಸಿನಿಮಾ ಹೇಗೆ ಬಂದರೆ? ಸಿನಿಮಾದೇ ಉಡುಪಿಲಿಗಳು ಕೇಸ್ಗಳು ಸ್ಟಾರ್ಟ್ ಆಗೋಯ್ತು, ಪೊಲೀಸ್ ಕೇಸ್. ಹೊಡಿಯೋದು. ಆಮೇಲೆ ನಮ್ಮ ಕಡೆ ಹುಡುಗರು ಯಾವುದೋ ಗ್ಯಾಂಗಿಗೆ ಎದುರು ನಿಂತ್ಕೊಂಡು ಹೊಡೆದು ಬರ್ತಾನೆ ಸಿಕ್ಕಿದ್ರು ಅಂತ. ಅಲ್ಲೇನಾಗ್ತದೆ, ಅವ್ರಿಗೆ ಮೈನ್ ಮಾಡ್ಕೊಳ್ಳೋದು ಹರೀಶ್, ನಾವಲ್ಟಿ ಹರೀಶ ಉಡುಪಿಯಲ್ಲಿ. ಅವನೇ ದುಡ್ಡು ಗಿಡ್ಡು ನೋಡ್ಕೊಳ್ಳೋದು. ವಾರ್ನಿಂಗ್ ಕೊಡು ಹರೀಶನಿಗೆ. ನಮಗೆ ವಾರ್ನಿಂಗ್ ಬಂತ ನಾವು ಬಿಡೋದಿಲ್ಲ. ಆಮೇಲೆ ಸ್ಟಾರ್ಟ್ ನಮ್ಮದು ಜಗಳ ಮಾಡುವ, ಇನ್ನೇನು ಮಾಡುವ. ಇದು ಕೆಲವು ಬ್ಯಾಡ್ದಿರೋ ಕೇಸ್ಗಳು. ಪೊಲೀಸರು ಇನ್ಸ್ಪೆಕ್ಟ್ರು ಎಲ್ಲ ಬಂದು ಕರೆಂದರು, ಏನು ಈ ಥರ ಎಲ್ಲ ಬೇಕಾ ನಿಮಗೆ? ಒಳ್ಳೆ ಫ್ಯಾಮಿಲಿಯವರು, ಯಾರ ಜೊತೆ ಓಡಾಡ್ತೀರಾ? ಎಲ್ಲ ಪೆಟ್ಟಿಸ್ಟೆಲ್ಲ ಹೊಡೆದಾಟ ಮಾಡೋರು. ಬೇಡ, ಕಂಟ್ರೋಲ್ ಮಾಡ್ಕೊಳ್ಳಿ, ಬೇಡ. ಒಂದು 2-3 ಸಕ್ಲಿಸ್ಬಿಟ್ರೆ ಉಡುಪಿಲಿ ಬಂದರೆ ನಮ್ಮೆಲ್ಲ ಅರ್ಥ ಆಗಿಲ್ಲ. ಆಮೇಲೆ ಮಿತಿ ಮೀರಿ ಕೇಸುಗಳಾದಾಗ ಅಂದರೆ ಹುಡುಗರು ಮಾಡ್ತಾರೆ, ನನಗೆ ಪಿಟ್ಟಾಗೋದು. ರೌಡಿ ಲಿಸ್ಟ್ ಓಪನ್ ಆಯಿತು 93-92ರಲ್ಲಿ. ಕೆಲವು ತಲೆ ಮೇಲೆ ಮಾಡೋದು ಯಾರು? ನಮ್ಮ ಮಾಡಿದ್ರು ನಾವು ಬಾಸ್ ಅಲ್ವಾ. ಮೊನ್ನೆ ಬಾಸಿಗೆ ಯಾಕೆ ಬರ್ತದೆ ಅಂದರೆ ಕೇಸು, ಹುಡುಗರು ಮಾಡಿದ್ರೆ ಬಾಸೇ ಅದು ಜವಾಬ್ದಾರಿ. ಅದು ಇದು ಗ್ಯಾಂಗಿಗೆ ಯಾರು ಬಾಸ್, ದುಡ್ಡು ಯಾರು ಖರ್ಚು ಮಾಡ್ತಾರೆ? ನಾನು. ಅದು ಕಾನೂನು, ಪೊಲೀಸವರು, ಅದು ಸಿಸ್ಟಮ್. ಸರಿ, ನೀವು ಮಾಡಿದೆಯಲ್ಲ ನಿಮ್ಮ ಬಾಸ್ ಅವರಲ್ವಾ, ಇದ್ರು ತಾನೆ? ಅಲ್ಲ, ಇರಲಿಲ್ಲ, ಇದ್ರು ಅಂತೇಳೋ. ನಾಳೆ ಕೋಟಿ ಖರ್ಚಿಗೆ ಅವರು ದುಡ್ಡು ಕೊಡ್ತಾರೆ, ಅವರಿಲ್ಲ, ಅವ್ರನ್ನ ಬಿಟ್ಟಾಕಿದ್ರೆ ಇನ್ನೇ ಖರ್ಚು ಮಾಡಬೇಕು. ಆರಿಂದ ನಮಗೆಲ್ಲ ಒಬ್ಬ ರೈಟ್ರ್ ಇದ್ದಾನೆ ಸ್ಟೇಷನಲ್ಲಿ, 2ನೇ ಬ್ರಹ್ಮ ಅವನು. ನಮ್ಮ ಹಣೆ ಬರೋನು ಚೇಂಜ್ ಮಾಡೋದು ಒಬ್ಬ ಬ್ರಹ್ಮ ಬಿಟ್ಟರೆ ಇವರೇ ಪೊಲೀಸ್ ಸ್ಟೇಷನ್ ರೈಟ್ರು. ಅವರು ಕತೆ ಬರೀತಾರೆ ರೀ. ಹಿಂಗೆ ಕೆಲವರು ಬರೆಯುವಂಥ ರೈಟ್ರುಗಳು ಏನು ಕೇಸ್ ಬಗ್ಗೆ ಬರೀತಾರೆ, FIR ಕಾಪಿ ಪಕ್ಕ ಫಿಕ್ಸ್ ಕೇಸ್. ಈಗ ಕೆಲವರೆಲ್ಲ ಡಮ್ಮಿ ಥರ ಬರೀತಾರೆ. ಹಿಂಗೆ ಅದು ಕೆಲವು ಲೋಪೋಲಿಟ್ಟು ಬರೆದು ಬಿಡ್ತಾರೆ, ಕೋರ್ಟೆಲ್ಲ ಮುಗಿತಾರೆ, ಬಿಡ ಹೋಗ ಅಂತ ಈ ಥರ ಮಾಡೋರು ಇದ್ದಾರೆ. ಇದನ್ನೆಲ್ಲ ನೋಡಿ ಬಂದಿದ್ದು ನಾವು ಲೈಫಲ್ಲಿ. ಸೊ ನಮಗೆ ಅದು ಪೊಲೀಸರು ನೋಡಿದ್ರೆ ಪೊಲೀಸರು ಹೀಗೆ, ಇದನ್ನು ನಾವು ಸಾಲ್ವ್ ಮಾಡೋದು ಕೋರ್ಟಲ್ಲಿ, ಅದು ಬೇರೆ. ಈ ಅಪರಾಧಿ ನಿರಪರಾಧಿ ಆಮೇಲೆ ಲಾಯರ್ಸ್ ಆದಮೇಲೆ ಅವ್ರು ಬಿಡಿಸ್ತಾರಲ್ಲ. ನೀನು ಮಾಡಿದ ಹೌದಾ, ನಾನು ಮಾಡಲ್ಲ ಅಂತ ಯಾರಾದ್ರು ಹೇಳ್ತಾರೆ ವಕಾಲತ್ತಲ್ಲಿ. ನಾನು ಎಲ್ಲ ಅರ್ಥ ಆಯ್ತದ ಸರ್. ಇದಕ್ಕೆಲ್ಲ ಮೋಕ್ಷ ಏನು? ಯಾವ ಲಾಯರ್ ಹತ್ರ ಹೋಗಿ ಅವರ ಕಕ್ಷದವರು ಅವರಿಗೆ ಸೇಫ್ಟಿನೇ ಹೇಳೋದಲ್ವಾ, ಗೆಲ್ಲಿಸ್ಬೇಕು. ವೃತ್ತಿ ಧರ್ಮ ಅಂತಾರೆ. ಮತ್ತು ಇದು ನಿಜವಾಗಿ ಸತ್ತವನು, ಅದು ಯಾವ ಧರ್ಮ? ಅದು ಧರ್ಮ ಶಾಪವಾಗಿ ನಿಮಗೆ ಮನೆ ಬಾಗಿಲು ಬರ್ತದೆ. ರಾಂಗ್ ಆದರೆ ಅಳು ಕಣ್ಣಿನ ನೀರು ಇನ್ನೊಬ್ಬರ ಮನೆಗೆ ಬರೋದು ಗ್ಯಾರಂಟಿ ಫಿಕ್ಸ್ ಅದು. ಸೊ ಕರ್ಮ ರಿಟರ್ನ್ಸ್ ಅದು ಹೀಗೆ ಹೇಳ್ತು, ನನಗೆ ಗೊತ್ತಿಲ್ಲ. ಎಲ್ಲರೂ ಕರ್ಮ ರಿಟರ್ನ್ ಅಂತ. ಅದು ರಿಟರ್ನ್ ಅಲ್ಲ ಸರ್, ಅದು ಬೇರೆ ಥರ. ಕರ್ಮ ಇವರು ಆಲ್ರೆಡಿ ಒಳಗೆ ಇದೆ, ಇವ್ರದ್ದು ಒಳಗೆ ಅನ್ಭವಿಸ್ಲಿಕ್ಕೆ. ಮುಂದೆ ಕೊಳ ತುಂಬಬೇಕು, ಕಾಯ್ತಾ ಇರ್ತದೆ. ಕೊಡೆ ತುಂಬಿದಾಗ 100% ಹೊಡಿತದೆ. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಯಾವುದು ತಪ್ಪು ನನ್ನ ಕೈಲಾಗಿದೆ ಗೊತ್ತಿಲ್ಲಮ್ಮ, ಇಷ್ಟೆಲ್ಲ ಅನ್ಭವಿಸ್ತೀನಿ ಅಂದರೆ ಎಲ್ಲೋ ನನ್ನದು ಕರ್ಮಗಳು ಅನ್ಭವಿಸ್ತೀನಿ. ಅದಕ್ಕೆ ಅವ್ರು ಏನು ತಡೀತೀರಿ ನೀವು? ಹೌದು, ತಡಿಬೇಕು. ಯಾರಿಗೊತ್ತು ನನ್ನಿಂದ ಏನು ಹಾಳಾಗಿದೆ ಅಂತ ಅನ್ಭವಿಸ್ತೀನಿ. ಬಟ್ ಫ್ಯಾಮಿಲಿ ಅನ್ಭವಿಸ್ಬಾರ್ದು. ನನಗೆ ನನ್ನ ತಪ್ಪು ನನಗೆ ಭಗವಂತ ಗೊತ್ತಿಲ್ಲ, ನನಗೆ ಈ ಜನ್ಮದೋ ಹಿಂದಿನ ಜನ್ಮದೋ. ಬಟ್ಟು ಕೆಲವರಿಗೆಲ್ಲ ಹೊಡೆದಾಗ ದೊಡ್ಡ ಡೇಟ್ಗಳಾಗಿದೆ. ಯಾರ ಕಣ್ಣೀರಲ್ಲೂ ಕೂಡ ಶಾಪ ಇದೆ.
ಅದು ಗ್ಯಾರಂಟಿ. ಅಳು ಮತ್ತು ನೋವು ಎಲ್ಲರಿಗೂ ಒಂದೇ ರೀ. ನೋಯಿಸ್ತೀವಲ್ಲ ಏನಾದರೂ ಮಾಡಿ, ನೀವು ಸುಮ್ಮನೆ ಮ್ಯಾಚ್ ಬಾಕ್ಸ್ ಕಿಡಿಗಿರಿ ತಡ್ಕೊಳಕ್ಕಾಗಲ್ಲ ಊರಿ. ಸೊ ಆ ಥರ ಉಡುಪಿಲಿ ಗಲಾಟೆ ಅಂದರೆ ಬೆಂಗಳೂರಿಗೆ ಬಂದ್ರಿ. ಹೌದು. ಯಾವ ವರ್ಷ? 93ರಲ್ಲಿ, 94 ಉಪೇಂದ್ರ ಅವ್ರದ್ದು ಉಶ್ ರಿಲೀಸ್ ಆಗಿತ್ತು. ಆವಾಗಲೇ ನಾವು ಫ್ರೆಂಡ್ ಆಗಿತ್ತು. ಫಡ್ಡೆ ರಿಲೀಸ್ ಆದಾಗಲೂ ನಾವು ಪರಿಚಯ ಆಗಿದೆ. ಹೇಗೆ ಪರಿಚಯ ಉಪೇಂದ್ರ ಸರ್ ನೀವು? ಕುಂದಾಪುರದಲ್ಲಿ ಒಬ್ಬರು ಶ್ರೀರಾಜ್ ಅಂತ ಇದ್ದಾರೆ, ಉಪೇಂದ್ರ ಅವರ ಕ್ಲೋಸ್ ಫ್ರೆಂಡ್ ಅವರು. ಅವರು ಯಾವಾಗೆಲ್ಲ ಬೆಂಗಳೂರಲ್ಲಿ ಕೆಲವರು ಇದ್ದಾರೆ, ಲಾಡ್ಜ್ ರೂಮ್ ಕೊಡಿರ್ತಾರೆ. ಈ ಮಂಗಳೂರು, ಹಾಸನ ಆ ಕಡೆಗೆಲ್ಲ ಕೆಲವು ಲೆಟ್ರ್ ಪೋಸ್ಟ್ ಮಾಡ್ತಾರೆ, ಇಂಥ ನಟ ಬೇಕು ನಮಗೆ ಅರ್ಜೆಂಟ್ ಸಿನಿಮಾಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಅವರೆಲ್ಲ ನಟ ಡಮ್ಮಿಗಳೇ. ಕರೆಸ್ಬಿಟ್ಟು ನಾವು ರೆಡಿ ಮಾಡ್ತೀವಿ. ಫೋಟೋ ನೀವು ಹಾಗೆ ಇದ್ದೀರಿ ಹೀಗೆ ಇದ್ದೀರಿ ಬನ್ನಿ, ನೀವು ಟೆಸ್ಟಿಂಗ್ ಇದೆ. ಸೊ ಹಾಗೆ ಬಂದಿದ್ದಾನೆ. ಬಂದು ಹೆಸರುಘಟ್ಟದಲ್ಲಿ ಶೂಟಿಂಗ್ ಮುಹೂರ್ತ, ನಾನಿದ್ದೀನಿ. ಆ ಕಡೆ ಗುರುಕಿರಣ್. ನನಗೆ ಟೆನ್ಷನ್. ನಾನು ಸ್ಟೈಲಾಗಿ ಬಂದಿದ್ದೀನಿ ನನ್ನ ಕಾರ್ ಮುಂದೆ. ನನಗೆ ಪಾಸ್ ಆಗಬೇಕು, ಎಕ್ಸಾಮ್ ಥರ ಅವರು ಏನು ಹೇಳ್ತಾರಲ್ಲ, ಶೂಟಿಂಗ್ ಹೆಂಗೆ ಮಾಡ್ತಾರೆ ಆ್ಯಕ್ಟಿಂಗ್ ಚೆಕ್ ಮಾಡಬೇಕು. ಗುರುಕಿರಣ್ ಒಳ್ಳೆ ಸ್ಟೈಲ್, ಅಂದರೆ ಅವ್ರ ಬಾಡಿ ಆ ಥರ ಫಿಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರು ಮಾಡೋ ಅಂಥ ಸ್ಟೈಲ್ ತುಂಬ ಚೆನ್ನಾಗಿದೆ. ಅವರು ಕರ್ಲಿಕ್ಕೆ ನಾನು ಏನಪ್ಪ ಹಿಂಗೆ ಬಂದು ನಿಂತುಬಿಟ್ರೆ ನಂದು ಇದ್ದಿದ್ದು ವಿಲನ್ ಆಗೋದೇ ಉದ್ದೇಶ ನನಗೇನಕ್ಕಂದರೆ ಹೀರೋನಿಗೆ ಜೊತೆಗೆಲ್ಲ ಕುಣಿಯೋದು ಗಿಣಿಯೋದು ಆದರೆ ನನಗೆ ಮೊದಲಿಂದ ಇಷ್ಟ ಇಲ್ಲ. ಫೈಟ್ ಆಕೆ ಫೈಟ್ ಅಲ್ಲ ಲೈಫಲ್ಲಿ. ಗುರುಕಿರಣ್ ಹೀರೋ ಆಗಿರ್ಬೇಕು ಈ ಉದ್ದೇಶ ಏನಾಗಿತ್ತು ಮೋಸ್ಟ್ ಗೊತ್ತಿಲ್ಲ. ನಾನು ಓಕೆ ಎಕ್ಸಾಮ್ ಪಾಸ್ ನೀವು ಮಾಡಿ. ಅವರು ನೋಡ್ಲಿಕ್ಕೆ ಹೋದರೆ ಫಟ್ಟೆ ಶೂಟಿಂಗ್ ಕ್ಯಾನೇ ಇಲ್ಲ ಒಳಗಡೆ, ರೀಲೇ ಇಲ್ಲ. ರೀಲಲ್ಲ, ನಾವು ಆಟ ಆಡೋದು ರೇಪ್ ಸೀನ್ ಇಟ್ಟರು ಅವಳನ್ನು ಮಾತಾಡಿಸಿ ನಾನು ಹಿಂಗೆಲ್ಲ ಕೂಡಾಗಿರ್ತೀನಿ, ನೀನು ಹೀಗೆ ರೆಡಿಯಾಗು, ಬಿಡಬೇಡ ನನ್ನನ್ನು, ಆಗ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು. ಒಂದು ರಾತ್ರಿ ನೈಟ್ ರೇಪ್ ಸೀನು ನಮ್ಮ ಡೈರೆಕ್ಟ್ರಲ್ಲಿ ಕ್ಲಾಸ್ ಹೊಡಿದು ಖುಷಿಯಾಗ್ಬಿಡು ಏನು ಇದು ಅಂತ. ಅದನ್ನು ಯಾವುದೋ ಪೇಪರ್ಗೆಲ್ಲ ಕೊಡ್ತಾರೆ ಅವರು. ಈ ಥರ ಹೆಸರುಘಟ್ಟದಲ್ಲಿ ಒಳ್ಳೆ ಫಿಲ್ಮ್, ಹಂಗೆ ಹಿಂಗೆ ಹೊಸ ಹೊಸ ನಟರು ಒಬ್ಬೊಬ್ರು ಹಿಂಗಿದ್ದಾರೆ. ಹೀಗಾಗಿ ನಾವು ನೋಡಿ ಫುಲ್ಲು ಉಡುಪಿಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟ. ಇವನು ಮೊದಲೇ ದಿನ ಇದು ಈಗ ನಾರ್ತ್ ಸ್ಟಾರ್ಟ್ ಮಾಡಿ ಫೈನಾನ್ಸ್ ಸ್ವಲ್ಪ ಓಡೋದ ಸರ್, ಏನು ಮಾಡೋದು ನಮ್ಮ ಹತ್ರ ಕಲೆಕ್ಷನ್. ಆಗ 80,000 1 ಲಕ್ಷ, ಅದು ಒಂದು 10 ಲಕ್ಷಕ್ಕೆ ಸಮಾನ. ಈಗ ಈ ಥರ ಕೆಲವರು ಆರ್ಟಿಸ್ಟ್ ಅಂತ ತಗೊಳ್ಳೋದು. ನೀವು ಕೊಟ್ಟಿದ್ದೀರಾ? ಹಾಂ, ಎಷ್ಟೋಯ್ತು ನಿಮ್ಗೆ ಗೊತ್ತಿಲ್ಲ. ನಮಗೆ ಆ ದುಡ್ಡು ಲೆಕ್ಕಕ್ಕಿರಲಿಲ್ಲ, ಇರಬೇಕಿತ್ತು. ಫೋಟೋ ಎಲ್ಲ ಬಂದುಬಿಟ್ಟಿತ್ತು, ಮರೆಯೋದಿತ್ತು. ನಾವು ಆವಾಗ ಈ ಮೆಜೆಸ್ಟಿಕಲ್ಲಿ ಒಂದು ನಮ್ಮ ಉಡುಪಿ ಕಡೆ ಇರೋದು ಲಾಡ್ಜ್ ಇರೋದು ನಮಗೆ ತಿಂಗಳಗಟ್ಟಲೆ ಲಾಡ್ಜಲ್ಲೇ ವ್ಯಾನಾಗಿ ಒಮ್ಮೆನಿಗೆ ಮಾರ್ತೀವಿ ವ್ಯಾನ್ ಬಂದುಬಿಡೋದು. 15-20 ದಿವಸ 100% ಬಂದರೆ ಫಿಕ್ಸ್. ಅವಾಗೇನು 300 ರೂಪಾಯಿ 350 ಹೇಳಿ ಒಳ್ಳೆ ರೂಮಿಗೆ. ಶ್ರೀರಾಜ್ ಬಂದು ಅಲ್ಲಿ ಸಿಕ್ಕಿದ್ರು ನನಗೆ. ಅವರು ಉಪೇಂದ್ರ ನನಗೆ ಹೇಳಿದ್ರು, ಹಿಂಗೆ ಒಬ್ರು ಮೋಸ ಮಾಡೋಲ್ಲಿ ಒಬ್ಬರು ಬಂದಿದ್ದಾರೆ ಉಡುಪಿಯಿಂದ, ಹಿಂಗೆ ಸಿಗಾಕೊಂಡಿದ್ದಾರೆ ಪಾಪ, ಅವರಿಗೆ ಹಿಂಗಾಗಿದೆ ಕರ್ಕೊಂಬನ್ನಿ ಅಂದರು. ಅದು ಉಶ್ ರಿಲೀಸ್ ಅಂತ ದಿವಸ, ಅದೇ ದಿನ ಅವರೇ ಬಂದರು ಉಪೇಂದ್ರ ಅವರೇ ಲಾಡ್ಜಿಗೆ. ಇವರು ಹೀಗೆ ಡೈರೆಕ್ಟ್ರು. ನಾನು ಹೌದಾ ಗೊತ್ತಿಲ್ಲ ನನಗೆ, ಉಶ್ ರಿಲೀಸ್ ಆಗಿದೆಲ್ಲ ಆ ಫಿಲ್ಮ್ ಅಂದರು. ಟಕ್ಕ ನನಗೆ ಶಾಕು, ಇಷ್ಟು ಚಿಕ್ಕ ಹುಡುಗ ಅಷ್ಟು ಒಳ್ಳೆ ಫಿಲ್ಮು, ಹೌಸ್ಫುಲ್ ಫಸ್ಟ್ ದಿನವೇ. ಅದ್ರ ಪಕ್ಕ ನಮ್ಮ ಲಾಡ್ಜ್ ಇರೋದು ಮೆಜೆಸ್ಟಿಕಲ್ಲಿ. ಸರಿ ಕ್ಲೋಸ್ ಆದ್ವಿ. ಹೇಳಿದ್ರು ಏನು ನೀವು ಲಾಡ್ಜಲ್ಲೇ ಫಿಕ್ಸಾ? ಯಾಕಂದ್ರೆ 1 ವಾರ ನಾವು ಹೀಗೆ ಓಡಾಡ್ತಿದ್ವಿ. ಅವ್ರು ಬಂದುಬಿಡೋದು, ನಾನು ಅವ್ರ ಜೊತೆಗೆ ನಂದಿ ಹಿಲ್ಸ್ ಹೋಗೋದು ಎಲ್ಲ ಮಾಡ್ತಾಯಿದ್ವಿ ವ್ಯಾನ್. ಸೊ ಅವರಿಗೆ ನನ್ನ ಬಗ್ಗೆ ಒಂದು ಪ್ರೀತಿ ಹುಡ್ತು. ನೀವು ಇಲ್ಲೇ ಯಾಕಿರೋದು? ನನಗೆ ಒಬ್ಬನೇ ಇರಬೇಕು, ರೂಮ್ ಚೆನ್ನಾಗಿರ್ಬೇಕು, ಎಲ್ಲಕ್ಕಿಂತ ನನಗೆ ಬಾತ್ರೂಮ್ ನೀಟಾಗಿರ್ಬೇಕು. ನಾನು ಬೇರೆಲ್ಲ ಯೂಸ್ ಬಿಟ್ರೆ ಬರಲ್ಲ ಹಂಗೆ. ಇಲ್ಲ ನಮ್ಮ ಜೊತೆಗೆ ಇರಿ, ಸುಮ್ಮನೆ ದಿನಕ್ಕೆ 350 ರೂಪಾಯಿ ಲಾಡ್ಜ್ ಬಿಲ್ಲು, ಒಂದು 200 ರೂಪಾಯಿ ಡೈಲಿ ಖರ್ಚು ಬೇಡವ ನಿಮಗೆ. 100 ರೂಪಾಯಿ ಪೆಟ್ರೋಲ್ ಆಗ್ತದೆ, 100-150 ರೂಪಾಯಿ. ಎಷ್ಟು 17 ರೂಪಾಯಿ 20 ರೂಪಾಯಿ ಪೆಟ್ರೋಲ್ ಲೀಟ್ರಿಗೆ. ಆಮೇಲೆ ರೋಡ್ಗಳು ಖಾಲಿತ್ತಲ್ಲ, ಮೈಲೇಜ್ ಜಾಸ್ತಿ, ವೆಹಿಕಲೇ ಇಲ್ಲ ಬೆಂಗಳೂರಲ್ಲಿ. ಬೇಡ ಬನ್ನಿ ನಮ್ಮನ್ನು. ಸೊ ಅಲ್ಲಿಂದ ಗಂಟುಮುಟ್ಟೆ ಕಟ್ಕೊಂಡು ಉಪೇಂದ್ರ ಅವರ ಆಫೀಸ್ ಅಲ್ಲೇ ಫಿಕ್ಸ್. ನಾವು ಉಪ್ಪಿಯವರ ಆಫೀಸ್ ಹನುಮನಗರ. ಹಾಂ, ರಾಮಾಂಜನೇಯ ಇದ್ದಿದ್ದಲ್ಲ ತಪ್ಕೊಂಡಿರೋದು. ಹಾಂ, ನಾವು ಆಮೇಲೆ ಹಂಗೆ ಬೆಳೆದ್ವಿ.
ಪಾರ್ಕ್ ಹತ್ರ ಅಲ್ವಾ ರಾಮಾಂಜನ್ ತಪ್ಪು ಕುಡಿಯೋದು. ಆವಾಗ ಕೆಲವರೆಲ್ಲ ಹೇಳೋದು ಅಲ್ಲಿ ನೋಡಿ ರಾಮಾಂಜನ, ಇಲ್ಲಿ ನೋಡಿ ಉಪೇಂದ್ರ ಜೊತೆಗೆ ಹರೀಶ್, ಈ ರಾಮಾಂಜನೇಯ ನೋಡಿ, ಅಷ್ಟು ಪ್ರೀತಿ ನಮ್ಮಲ್ಲಿ. ಓ ನಿಮ್ಮ ರಾಮಾಂಜನೇಯ ಅಂತ ಕರೀರು. ಹಾಂ, ವಾವ್. ಇವನು ಅವ್ರ ಅಮ್ಮ ಕೂಡ ನನಗೆ 3ನೇ ಮಗನೂ ಅಂದರು. ನಮಗೆ ಅಷ್ಟು ಅವರು ಹಾಗೆ ಅವ್ರು ಹೆಂಗೆ ಹುಡುಗ ಇದ್ದಾಗ ನನಗೂ ಉಡುಪಿಯಲ್ಲಿ ಬೋರಾಗಿ ಹೋಗಿಲ್ಲ ಲೈಫಲ್ಲಿ, ಬೇರೆ ಥರ ಜೀವನ. ಸೊ ಇಲ್ಲೆಲ್ಲ ಆಮೇಲೆ ಆಪ್ರೇಷನ್ ಅಂತ ಸ್ಟಾರ್ಟ್ ಆಗಿದ್ದು. ಅದು ಮುಗಿದ ಮೇಲೆ 1 ವರ್ಷದಲ್ಲಿ ಹೋಮ್ ಸ್ಟಾರ್ಟ್ ಆಗಿತ್ತು. ತುಂಬ ಗ್ಯಾಪ್, 1.5 ವರ್ಷ ಒಂದು ಮೇಲೆ. ಸೊ ಹಾಗೆ ಫಿಲ್ಮ್ ಇಂಡಸ್ಟ್ರಿ ಟಚ್. ಹರೀಶ್ ರಾಯ್ ಸರ್ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನು ರಂಜಿಸಿದ್ದಾರೆ, ಮುಂದೆನೂ ರಂಜಿಸಲಿದ್ದಾರೆ. ಇವತ್ತು ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಆರೋಗ್ಯ ಸಮಸ್ಯೆ, ದಯವಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಉದಾರವಾಗಿ ಅವ್ರಿಗೆ ಹಣದ ಸಹಾಯ ಮಾಡಿ. UPI ನಂಬರ್ ಹಾಕಿದ್ದೇನೆ, ಅದೇನಾದರೂ ಲಿಮಿಟ್ ಮೀರಿ ಅದು ಏನಾದರೂ ಬ್ಲಾಕ್ ಆಗಿದೆ ದಯವಿಟ್ಟು ಮತ್ತೆ ಟ್ರೈ ಮಾಡಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಆ್ಯಂಡ್ ಸ್ಕ್ಯಾನರ್ ಕೂಡ ಇದೆ, QR ಕೋಡ್ ಸ್ಕ್ಯಾನರ್, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಹಾಕ್ಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ದಯವಿಟ್ಟು ನೋಡಿ ಅದಕ್ಕೆ ಸಹಾಯ ಮಾಡಿ.